ಪ್ರೈಸ್ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ. ಇವತ್ತು ನಾವು ನೋಡೋಣ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 57ನೇ ವಚನದಿಂದ ಒಂದು ಕಾರ್ಯದ ಬಗ್ಗೆ ಬರೆಯಲ್ಪಟ್ಟಿದೆ. ಇದು ಯಾವುದಂದರೆ ಜಕರಿಯನು ಮತ್ತು ಎಲಿಜಬೆತ್ತಲು ಅವರಿಗೆ ಹುಟ್ಟಿದಂಥ ಮಗುವಿಗೆ ನಾಮಕರಣ ಮತ್ತು ಸುನ್ನತಿ ಮಾಡುವಂಥ ಕಾರ್ಯಗಳು ಇಲ್ಲಿ ನಾವು ನೋಡಬಹುದು. ಇವಾಗ ಏನಾಗ್ತದೆ ಅಂದರೆ ಆ ಮಗುವಿಗೆ 8ನೇ ದಿವಸದಲ್ಲಿ ಅವರು ಸುನ್ನತಿ ಮಾಡಿ ದೇವರಿಗೆ ಅಂತ ಪ್ರತಿಷ್ಠೆ ಮಾಡ್ತಾರೆ. ಇವಾಗ ಈ ಫಂಕ್ಷನ್ಗೆ ಅವರ ಎಲ್ಲ ನೆಂಟರು ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಬಂದು ಅವರ ಮನಸ್ಸಲ್ಲೆಲ್ಲ ಏನಿರ್ತದೆ ಅಂದರೆ ಈ ಮಗುವಿಗೆ ಏನು ಮಾಡಬೇಕು, ಒಂದು ಹೆಸರು ಇಡಬೇಕು. ಯಾರ ಹೆಸರಿಡ? ಸರಿ, ಇವರ ತಂದೆ ಹೆಸರು ಜಕರಿಯನ ಹೆಸರನ್ನು ಏನು ಮಾಡೋಣ, ಇಡೋಣ ಅನ್ನುವಂಥ ಪ್ಲ್ಯಾನಲ್ಲಿ ಇರ್ತಾರೆ. ಆಗ ಎಲಿಜಬೆತ್ತಲು ಏನು ಗೊತ್ತಿರ್ತಾರೆ, ತಂದೆ ಹೆಸರನ್ನು ಇಡಬೇಡಿ, ನೀವೇನು ಮಾಡಿ ಹೋಗಿ ಆ ಮಗುವಿಗೆ ಯೋಹಾನ ಅಂತ ಹೆಸರಿಡಿ ಅಂದಿದ ತಕ್ಷಣ ಇವರೊಳಗೆ ಹಂಗೆ ಗಲಿಬಿಲಿ ಉಂಟಾಗ್ತದೆ. ಏನು ಯೋಹಾನ? ನಮ್ಮ ಸ್ವಂತದವರಲ್ಲಿ ಯಾರಲ್ಲೂ ಈ ಹೆಸರು ಇಲ್ವಲ್ಲ, ನಮ್ಮ ಸ್ವಂತದವರಲ್ಲಿ ಯಾರು ಯೋಹಾನ ಅಂತ ಇಲ್ವಲ್ಲ ಅಂದಿದ್ದ ತಕ್ಷಣ ಇವಾಗ ಜಕರಿಯನ ಬಳಿ ಏನು ಮಾಡ್ತಿದ್ದಾರೆ, ಸನ್ನೆ ಮಾಡಿ ಕೇಳ್ತಾ ಇದ್ದಾರೆ, ಏನು ಜಕರಿಯ ಈ ಹೆಸರು ಇಡ್ಬೋದಾ ಅಂದಿದ ತಕ್ಷಣ ಈ ಜಕರಿಯನ ಏನು ಗೊತ್ತ ಮಾಡ್ತಿದ್ದಾನೆ, ಒಂದು ಸ್ಲೇಟನ್ನು ತೆಗೆದು ಯೋಹಾನ ಅಂತ ಹೆಸರನ್ನು ಬರೆದು ಈ ಹೆಸರನ್ನು ಇಡಿ ಅಂತ ಏನು ಮಾಡ್ತಿದ್ದಾನೆ, ಹೇಳ್ತಾ ಇದ್ದಾನೆ. ಈ ರೀತಿ ಯೋಹಾನ ಅನ್ನುವಂಥ ಹೆಸರನ್ನು ಇಡಿ ಅಂದಿದ ತಕ್ಷಣ ಜಕರಿಯನು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ನಾಲಿಗೆ ಸರಳವಾಗಿ ಮಾತಾಡ್ತಾ ಇದೆ. ಅವನು ಮಾತಾಡುವ ಶಕ್ತಿಯನ್ನು ಹೊಂದಿಕೊಂಡಿದ್ದ ತಕ್ಷಣ ನೆಂಟರು ಜೊತೆ ಇರೋರೆಲ್ಲ ನೋಡಿ ಭಯ ಪಡ್ತಾ ಇದ್ದಾರೆ. ಏನಪ್ಪ ಹೆಸರಿಡೋದ್ರಲ್ಲಿ ಈ ಥರ ಕಾರ್ಯನ ಹಿಂಗೆ ನಡೀತಾ ಇದೆಯಾ ಅಂತ. ಹೌದು, ಈ ಹೆಸರಿಡೋದು ತುಂಬ ಮುಖ್ಯನಾ ಬೈಬಲಲ್ಲಿ. ಇವತ್ತಿನ ದಿವಸದಲ್ಲಿ ನಾವೇನು ಗೊತ್ತಾ ಮಾಡ್ತೀವಿ, ಅಪ್ಪ ಅಮ್ಮ ಹೆಸರನ್ನು ಸೇರಿಸಿ ಏನಾದ್ರೊಂದು ಹೆಸರನ್ನು ಮಗುವಿಗೆ ಇಡ್ತೀವಿ. ಇಲ್ಲ ಸ್ಟೈಲಿಶ್ ಆಗಿ ಇರಬೇಕಂತ ಏನು ಮಾಡ್ತೀವಿ, ಹೆಸರಿಡ್ತೀವಿ. ಇಲ್ಲ ಫಸ್ಟ್ ಮಗುಗೊಂದು ಹೆಸರಿಟ್ರೆ ಸೆಕೆಂಡ್ ಮಗುಗೂ ಅದೇ ಥರ ಹೆಸರು ಬೇಕನ್ನೋದನ್ನು ಏನು ಮಾಡ್ತೀವಿ, ಇಡ್ತೀವಿ. ಆದರೆ ನೀವು ಸತ್ಯವೇದದಲ್ಲಿ ನೋಡಬಹುದು, ಅಬ್ರಾಮ್ ಅಂತ ಇರುತ್ತೆ. ಅಬ್ರಾಮನ ಹೆಸರು ದೇವರು ಅಬ್ರಹಾಮ್ ಅಂತ ಹೆಸರಿಡ್ತಾರೆ. ಹೆಸರಲ್ಲಿ ತುಂಬ ಮುಖ್ಯವಾಗಿದೆ. ವಚನ ಹೇಳ್ತದೆ, ಅವನ ಹೆಸರು ಏನು, ಅದೇ ರೀತಿ ಅವನು ಯೋಶುವ ಅನ್ನೋ ಹೆಸರಿಗೆ ಒಂದು ಅರ್ಥ ಇದೆ. ಅವರ ಲೈಫ್ ಅದೇ ರೀತಿ ಇದೆ. ಇವಾಗ ಯೇಸು ಅನ್ನುವಂಥ ಹೆಸರಿಗೂ ಒಂದು ಅರ್ಥ ಇದೆ. ಆತನು ಲೋಕದ ಪಾಪವನ್ನೆಲ್ಲ ನೀಗಿಸೋದಕ್ಕೆ ಬಂದವನು. ಮೋಶೆ ಅನ್ನೋ ಹೆಸರಿಗೆ ಒಂದು ಅರ್ಥ ಇದೆ, ನೀರಿನಿಂದ ತೆಗೆಯಲ್ಪಟ್ಟವನು. ಯೆಹೋವ ರಫ ಹೆಸರು ಸುಖ ಕೊಡುವಂಥ ದೇವರು. ಯೆಹೋವ ಶಾಲೋಮ್ ಸಮಾಧಾನದ ದೇವರು. ಈ ರೀತಿ ಹೆಸರು ಅತಿ ಮುಖ್ಯವಾದಂಥ ಒಂದು ಕಾರ್ಯ. ಆದ್ದರಿಂದನೇ ಏನು ಗೊತ್ತಾ ಮಾಡ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ಹೆಸರು ಇಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ದೀಕ್ಷಾ ಸ್ಥಾನ ಎತ್ತುವಾಗ ಒಂದು ಹೆಸರನ್ನು ಏನು ಮಾಡ್ತಾರೆ ಹೇಳ್ತಾರೆ. ಇವತ್ತು ನೀವೇನು ಮಾಡಿ, ನೀವು ಯಾರಿಗಾದರೂ ನಿಮ್ಮ ಮಕ್ಕಳಿಗೆ ಇಲ್ಲ ಏನಾದರೂ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಬ್ಬರಿಗೆ ಹೆಸರಿಡಬೇಕಾದ್ರೆ ಈ ಘಟನೆಯನ್ನು ಖಂಡಿತವಾಗ್ಲೂ ಜ್ಞಾಪಕ ಮಾಡ್ಕೊಳ್ಳಿ. ಏನೋ ಒಂದು ಹೆಸರು ಅಂದ್ಬಿಟ್ಟು ಸ್ಟೈಲಿಶ್ ಆಗಿ ಇಡೋದು ಬದಲು ಮೊಣಕಾಲೂರಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಯಾವ ಹೆಸರು ಇಡಬೇಕನ್ನೋದನ್ನು ತೀರ್ಮಾನ ಮಾಡಿ ಏನು ಮಾಡಿ ದೇವರ ಹತ್ರ ಕೇಳಿ ಇಡಿ. ಯಾಕೆಂದರೆ ನಾವು ಯಾವ ಹೆಸರು ಇಡ್ತೀವೋ ಅದೇ ಥರ ಅವರು ಹೆಸರಿಡೋದ್ರಲ್ಲಿ ನಾವು ಸಿಂಪಲ್ ಅಂದ್ಕೊಂಡ್ಬಿಡ್ತೀವಿ. ಆದರೆ ಸತ್ಯವೇದ ಅದಕ್ಕೆ ಒಂದು ಮುಖ್ಯ ಸ್ಥಾನವನ್ನು ಏನು ಮಾಡ್ತದೆ, ಕೊಡ್ತದೆ. ಇವಾಗ ನೆಕ್ಸ್ಟ್ ಏನಾಗ್ತದೆ ಅಂದರೆ, ದೇವರು ಹೇಳಿದಂಥ ಅದೇ ಹೆಸರನ್ನು ಈ ಜಕರಿ ಇಟ್ಟದ್ರಿಂದ ಇವಾಗ ಇವನು ಪವಿತ್ರಾತ್ಮ ಭರಿತನಾಗಿ ದೇವರನ್ನು ಕೊಂಡಾಡ್ತಾ ಇದ್ದಾನೆ. ಅದು ಮಾತ್ರವಲ್ಲದೆ ಪ್ರವಾದನೆಯನ್ನು ಏನು ಮಾಡ್ತಿದ್ದಾನೆ, ಹೇಳ್ತಾ ಇದ್ದಾನೆ. ನಾನು ಮುಂಚೆನೇ ನಿಮಗೆ ಓದ್ ವಿಡಿಯೋದಲ್ಲಿ ಹೇಳಿದೆ, ಮರಿಯೆಲ್ಲ ವಂದನೆಯನ್ನು ಕೇಳಿದ ತಕ್ಷಣ ಎಲಿಜಬೆತ್ತಲು ಆಕೆ ದೇವ ಪ್ರೇರಿತಲಾಗಿ ಪ್ರವಾದನೆಯನ್ನು ಮಾತನಾಡಿ ದೇವದೂತನು ಮರಿಯಲಿಗೆ ಹೇಳಿದ ಕಾರ್ಯವನ್ನೆಲ್ಲ ಈಕೆ ಏನು ಮಾಡ್ತದಲ್ಲ, ಹೇಳ್ತದಲ್ಲ. ಅದೇ ರೀತಿಯಾಗಿ ಇಲ್ಲೂ ಸಹ ಈ ಜಕರಿಯನ್ನು ಈತನ ಮೇಲೆ ದೇವ ಪ್ರಸನ್ನತೆಯಲ್ಲಿ ಇವನು ಪ್ರೇರಿತನಾಗಿ ಈತನೇನು ಗೊತ್ತಾ ಮಾಡ್ತಿದ್ದಾನೆ, ಪ್ರವಾದನೆಗಳನ್ನು ಏನು ಮಾಡ್ತಿದ್ದಾನೆ, ಹೇಳ್ತಾನೆ. ಯಾರ ಬಗ್ಗೆ ಹೇಳ್ತಾ ಇದ್ದಾನೆ? ಯೋಹಾನನ ಬಗ್ಗೆನಾ ಅಂತ ಹೇಳಿದರೆ ಅಲ್ಲ. ಯಾರ ಬಗ್ಗೆ ಹೇಳ್ತದಾನೆ ಅಂತ ನೀವು ಬೈಬಲ್ ಓದಿ ನೋಡಿ. ಅದು ಯೇಸು ಕ್ರಿಸ್ತನ ಬಗ್ಗೆ ಇರುವಂಥ ಒಂದು ಪ್ರವಾದನೆ ಹೇಳ್ತಾ ಇದ್ದಾನೆ. ಇವಾಗ ಈ ಯೋಹಾನನ ಬಗ್ಗೆ ಕೊನೆಯ ವಚನದಲ್ಲಿ ಒಂದು ಕಡೆ ಹೇಳ್ತಾ ಇದೆ, ಏನಂದರೆ ಈ ಯೋಹಾನನ್ನು ಈತನು ದೇವರಾತ್ಮನಲ್ಲಿಯೂ ಶಕ್ತಿಯಲ್ಲಿಯೂ ಬೆಳೆಯುವಂತನಾದನು. ಈತನು ಜನರಿಗೆ ಪ್ರಕಟವಾಗುವುದಕ್ಕಿಂತ ಮುಂಚೆ ಈತನು ಅರಣ್ಯದಲ್ಲಿ ಯಾರು ಕಾಣದೆ ವಾಸ ಮಾಡುವಂಥವನಾಗಿದ್ದನು. ಹಲ್ಲೆಲೂಯಾ. ಈ ಲಾಸ್ಟ್ ವಚನ ತುಂಬ ಮುಖ್ಯವಾದದ್ದು. ಈತನು ಜನರ ಮಧ್ಯದಲ್ಲಿ ಸೇವೆ ಮಾಡೋದಕ್ಕಿಂತ ಮುಂಚೆ ಈ ಯೋಹಾನನು ಜನರ ಮಧ್ಯದಲ್ಲಿ ಈತನ ಕರೆ, ಈತನ ಅಭಿಷೇಕ,
ಈತನ ಎಲ್ಲ ರೀತಿಯಾದ ಕಾರ್ಯವನ್ನು ಪ್ರಕಟ ಮಾಡುವುದಕ್ಕಿಂತ ಮುಂಚೆ ಈ ಯೋಹಾನನು ಅರಣ್ಯದಲ್ಲಿದ್ದು ಆಮೇಲೆ ಜನರ ಬಳಿ ಏನು ಮಾಡ್ತಾನೆ, ಪ್ರಕಟವಾಗ್ತಾನೆ. ಈ ಕಾರ್ಯ ಜ್ಞಾಪಕ ಇಟ್ಕೊಳ್ಳಿ, ಇದು ಯೇಸು ಕ್ರಿಸ್ತನಲ್ಲಿ ಏನು ಮಾಡುತ್ತದೆ, ಬರ್ತದೆ. ಆದ್ದರಿಂದ ಇವತ್ತು ನಾವು ಇದರಲ್ಲಿ ನೋಡಿದಂಥ ಒಂದು ಕಾರ್ಯ ನಾಮಕರಣ. ಒಂದು ಮಗುವನ್ನ 8ನೇ ದಿವಸದಲ್ಲಿ ಸುನ್ನತಿ ಮಾಡ್ತಾರೆ. ದೇವದೂತನು ಯಾವ ಹೆಸರನ್ನು ಹೇಳಿದ್ರು, ದೇವರ ಚಿತ್ತದ ಮೇರೆಗೆ ಇರುವಂಥ ಹೆಸರನ್ನೇ, ಯೋಹಾನ ಅನ್ನುವಂಥ ಹೆಸರನ್ನೇ ಏನು ಮಾಡ್ತಾರೆ, ಹೇಳ್ತಾರೆ. ದೇವರು ಹೇಳಿದ ಅದೇ ವಿಷಯವನ್ನು ಈ ಮಗುವಿನ ಜೀವಿತದಲ್ಲಿ ತಂದೆ ತಾಯಿ ಮಾಡಿದ್ದರಿಂದ ಮೂಕನಾದ, ಬಾಯಿ ಕಟ್ಟಲ್ಪಟ್ಟಂತ ಇದ್ದಂಥ ಜಕರಿಯನಿಗೆ ಬಾಯಿ ಬರ್ತದೆ. ಆತನು ಪ್ರವಾದನೆಗಳನ್ನು ಹೇಳ್ತಾನೆ. ಇವತ್ತು ಕುಟುಂಬದಲ್ಲಿ ತೊಂದರೆಗಳು, ಇಂಥ ರೀತಿಯಲ್ಲಿ ಕಾರ್ಯಗಳೆಲ್ಲ ಜಾಸ್ತಿ ಬರ್ತದೆ. ಏನಕ್ಕಂದರೆ ನಮ್ಮ ಮಕ್ಕಳ ವಿಷಯದಲ್ಲಿ ದೇವರು ಏನನ್ನು ಹೇಳ್ತಾರೆ ಅನ್ನೋದನ್ನು ಬಿಟ್ಬಿಡ್ತೀವಿ. ನಾವೇ ಹಂಗೆ ಹಿಂಗೆ ಅದು ಇದು ಅಂತ ಮಾಡಿಬಿಡ್ತೀವಿ. ಮಗು ದೇವರು ಕೊಟ್ಟಿದ್ದು, ಮಕ್ಕಳು ದೇವರು ಕೊಟ್ಟಿದ್ದು. ಲೋಕದಲ್ಲಿ ಎಷ್ಟೋ ಜನರಿಗೆ ಮಕ್ಕಳಿಲ್ಲ, ಆದರೆ ನಿಮಗೆ ದೇವರು ಏನು ಮಾಡಿದ್ದಾರೆ, ಮಕ್ಕಳನ್ನು ಕೊಟ್ಟಿದ್ದಾರೆ. ಆ ಮಕ್ಕಳಲ್ಲಿ ದೇವ ಚಿತ್ತವೇನಿದೆ ಅಂತ ನೆನೆಸ್ಕೊಂಡು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ನೀವು ಸುಖವಾಗಿರ್ತೀರಾ. ಕಟ್ಟಲ್ಪಟ್ಟ ನಿಮ್ಮ ಕಟ್ಟೆಗಳು ಬಿಚ್ಚಲ್ಪಡುತ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.